ಆಟ ಆಡ್ಲಿ ಅಂತ ಬಿಟ್ಟೆ. ನಿನ್ನ ಆಟ ಜಾಸ್ತಿ ಆಗೋಯ್ತು. ಇನ್ನು ಬಿಟ್ರೆ ಅರ್ಥ ಇರಲ್ಲ. ಅದಕ್ಕೆ ಇಲ್ಲಿ ಬೀಳ್ತಿರೋ ಹೊಡೆತ ನಿನಗ್ ಬೀಳೋದು ಬಹಳ ಹೊತ್ತಾಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ನಿನ್ನಂತವನ್ನ ಯಾರಾದ್ರೂ ಮನುಷ್ಯ ಅಂತಾರ? ಹೇಗ್ ಬಂತು ನಿನ್ಗಿಂತ ಮನ್ಸು? ನಿನ್ ಜೊತೆ ಸಂಸಾರ ನಡೆಸ್ತಿರುವಾಗ್ಲೇ ನನ್ನಿಂದ ಡಿವೋರ್ಸ್ ತಗೊಳಕ್ ಪ್ರಯತ್ನ ಪಟ್ಟಿದ್ಯಾ? ನಿನ್ನ ಹುಚ್ಚಿ ತರ ಪ್ರೀತಿಸಿದ್ನಲ್ಲ, ಅದಕ್ಕೆಲ್ಲ ಯಾವ ಅರ್ಥನೂ ಇಲ್ವೇ ಇಲ್ವಾ? ನಿನ್ ಪ್ರೀತಿಗೋಸ್ಕರ ಈ ಮನೇಲಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ದೆ, ಅವಮಾನ ಅನುಭವಿಸ್ದೆ, ನೋವು ಅನುಭವಿಸ್ದೆ. ನಿನಗೋಸ್ಕರ ಮುದ್ದಾದ ಮಗು ಹೆತ್ಕೊಟ್ನಲ್ಲೋ, ಅವನ್ನ ಇಷ್ಟೆತ್ರ ಸಾಕಿ ಬೆಳೆಸ್ದೆ. ನಿಮಗೋಸ್ಕರನೇ ಮುಡುಪಾಗಿಟ್ಟೆ. ಆದ್ರೆ ನೀನು ಯಾವಾಗ ನಾನ್ ಸಾಯ್ತೀನಿ ಅಂತ ಕಾಯ್ತಿದ್ದೆ ಅಲ್ವಾ? ನೀನು ಮಾತಾಡೋ, ನಿನ್ನೆ ಕೇಳ್ತಿರೋದು. ನನ್ನ ಬದಲು ಯಾರನ್ನೋ ಸುಟ್ರಲ್ಲ, ಆ ಚಿತೆ ಇನ್ನೂ ಆರಿಲ್ವಲ್ಲ. ಚೀತೆ ಆರೋಗೋದಕ್ಕೂ ಮುಂಚೆ ಇನ್ನೊಬ್ಳು ಕುತ್ತಿಗೆಗೆ ತಾಳಿ ಕಟ್ಟಕ್ ಹೋಗ್ತಿದ್ಯಾ ನೀನು? ಮನುಷ್ಯ ಅಂತಾರ ನಿನ್ನ? ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ವೆಡ್ಡಿಂಗ್ ಆನಿವರ್ಸರಿ ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ, ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಿ ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಅಂತಾನೆ ನೀನು. ಯಾವ್ದ್ರಲ್ಲಿ ಹೊಡಿಬೇಕು ನಿನ್ನ? ಹೇಳೋ, ಯಾವ್ದ್ರಲ್ಲಿ ಹೊಡಿಬೇಕು ನಿನ್ನ? ನೀ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಇಲ್ಲ, ನಿನ್ನಂತವನು ಬದುಕಿರಬಾರ್ದು. ಅರ್ಚನಾ, ಅರ್ಚನಾ, ಯಾಕಮ್ಮ? ಏನೋ ಒಂಥರ ಇದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? Wish you happy married life. Thank you. Happy married life. ವೀರಣ್ಣ ಅವರೇ, ಏನು ಸಮಸ್ಯೆ ಇಲ್ಲ, ಓಕೆನಾ? ಇನ್ನೆರಡು ದಿನದಲ್ಲಿ ಸರ್ಜರಿ ಮಾಡಿಬಿಡೋಣ, ಡೋಂಟ್ ವರಿ. ಸರಿ ಡಾಕ್ಟ್ರೆ, ನೀವಿರುವಾಗ ನನಗೆ ಯಾಕೆ ಭಯ? ಡಾಕ್ಟ್ರೆ, ಇವ್ರಿಗೆ ಆಪರೇಷನ್ ಆದ್ಮೇಲೆ ಎಷ್ಟು ದಿನ ಇವ್ರು ಇಲ್ಲೇ ಇರಬೇಕು? ಇವ್ರು ಯಾವಾಗ ಮೊದ್ಲಿನ ತರ ಆಗ್ತಾರೆ ಡಾಕ್ಟರ್? ಅಂತ ಸಮಸ್ಯೆ ಏನೂ ಇಲ್ಲ ಅಕ್ಕ. ಅವರು 10 to 15 days ಅಷ್ಟರಲ್ಲಿ ಚೇತರಿಸ್ಕೊಳ್ತಾರೆ.
ಅಲ್ಲಿವರೆಗೂ ಅವರು ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ. ಅದಾದ್ಮೇಲೆ ಅವ್ರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತೀವಲ್ಲ, 2 ಮಂತ್ಸ್ ಒಂದ್ಸಲ ಬಂದು ಚೆಕಪ್ ಮಾಡಿಸ್ಕೊಂಡು ಹೋದ್ರೆ ಸಾಕು. ಡಾಕ್ಟ್ರೇ, ಡಾಕ್ಟರ್, ನಾವಿರೋದು ಸ್ವಲ್ಪ ದೂರ, ಪದೇ ಪದೇ ಬಂದು ಹೋಗಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ. ಸರಿ, ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಇಲ್ಲೇ ಎಲ್ಲಾದ್ರೂ ಸಿಟಿನಲ್ಲಿ ಮನೆ ಮಾಡ್ಕೊಂಡು ಅವಾಗ ಬಂದು ಹೋಗ್ತಾ ಇರಿ. ನಿಮ್ಗೆ ಅದು ಆಗಿಲ್ಲ ಅಂದ್ರೆ ನಮ್ಮನೆ ಇಲ್ಲೇ ಪಕ್ಕದಲ್ಲಿದೆ, ನೀವು ಅಲ್ಲೇ ಬಂದಿರ್ಬೋದು. ಬೇಡ ಡಾಕ್ಟ್ರೇ. ಸರಿ, ಆಯ್ತು. ಯಾವ್ದಕ್ಕೂ ಹೇಳಿ ನನಗೆ. ಒಂದ್ ಅರ್ಧ ಗಂಟೆ ಇಲ್ಲೇ ವೆಯ್ಟ್ ಮಾಡಿ, ನಮ್ ನರ್ಸ್ ಬಂದು ಕರ್ಕೊಂಡು ಹೋಗ್ತಾರೆ. ಅಕ್ಕ, ಅರ್ಚನಾ ಅವ್ರು ಬಂದ್ಮೇಲೆ ನನ್ನ ಮೀಟ್ ಮಾಡೋದಕ್ಕೆ ಹೇಳಿ, ಸ್ವಲ್ಪ ಮಾತಾಡೋದಿದೆ. ಸರಿ ವೀರಣ್ಣ ಅವ್ರೆ, ಬರ್ತೀನಿ. ರೀ, ನಾವ್ ಅವ್ರಿವ್ರ ಮನೆಯಲ್ಲಿ ಇರೋದು ಬೇಡ ರೀ. ಇಲ್ಲೇ ಎಲ್ಲಾದ್ರೂ ಒಂದ್ ಮನೆ ನೋಡ್ಕೊಳ್ಳೋಣ. ಅಚ್ಚುಗೂ ಇದೆಲ್ಲ ಇಷ್ಟ ಆಗಲ್ಲ. ನನಗೇನು ಅವ್ರ ಮನೇಲಿರಕ್ಕೆ ಆಸೆನ ಸುಮ. ನಾವಲ್ಲಿರೋದು ಬೇಡ. ಇಲ್ಲೇ ಅಕ್ಕಪಕ್ಕ ಎಲ್ಲಾದ್ರೂ ಮನೆ ನೋಡಕ್ಕೆ ಹೇಳೋಣ. ಅರ್ಚನಾ ಬರ್ಲಿ. ಅದ್ ಸರಿ, ಅರ್ಚನಾ ಇಲ್ಲಿ ಶಂಕ್ರು ಜೊತೆ ಹೋಗಿದ್ದಾಳಲ್ಲ, ಇನ್ನೇನ್ ಬಂದ್ಬಿಡ್ಬೋದು. ನೀವು ಆರಾಮಾಗಿರಿ. ಓ ಸರಿ. ಏನಮ್ಮ ಅರ್ಚನಾ, ಇದ್ದಕ್ಕಿದ್ದಂಗೆ ನಮ್ಮನೆಗ್ ಬಂದಿದ್ಯಾ? ಅದು ಸಿದ್ಧಾರ್ಥ್ ಸರ್, ನಿಮ್ ಕಾರ್ಡ್. ಸರಿಯಾದ ಸಮಯಕ್ಕೆ ನನಗೆ ಹೆಲ್ಪ್ ಮಾಡಿದ್ದೀರಾ. ನಿಮ್ ಸಹಾಯಕ್ಕೆ ನಾನು ಋಣಿಯಾಗಿರ್ತೀನಿ ಸರ್. ಇದರಿಂದ ನಾನು ಏನ್ ಅಮೌಂಟ್ನು ಯೂಸ್ ಮಾಡ್ಕೊಂಡಿದ್ನೋ ಮತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಸರ್. ನಿಮ್ಮ ಅಮೌಂಟ್ ಆಸ್ ಇಟ್ ಈಸ್ ಅಕೌಂಟಲ್ಲಿದೆ ಸರ್. ಅಯ್ಯೋ, ಅಷ್ಟು ಅರ್ಜೆಂಟ್ ಏನಿತ್ತಮ್ಮ ಅರ್ಚನಾ? ನಿಧಾನವಾಗಿ ಕೊಡ್ಬೋದಾಗಿತ್ತಲ್ಲ. ಹಾಗೆ ನೋಡಿದ್ರೆ ನಾವು ನಿಮ್ ಋಣದಲ್ಲಿದ್ದೀವಮ್ಮ. ಇಲ್ಲ ಸರ್, ಈ ಹಣ ಅಷ್ಟು ಒಳ್ಳೇದಲ್ಲ ಸರ್. ಎಷ್ಟು ಬೇಕೋ ಅಷ್ಟೇ ಹಣ ಇರಬೇಕು ಸರ್. ಅಗತ್ಯಕ್ಕಿಂತ ಜಾಸ್ತಿ ಇದ್ರೆ ನೋಡ್ತಾ ನೋಡ್ತಾ ಮನುಷ್ಯನ್ ಗುಣ ಬದಲಾಗಿ ಹೋಗುತ್ತೆ. ಹಾಗಂತ ನಮ್ಮಣ್ಣ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ನೀವು ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಅಯ್ಯಯ್ಯೋ, ದೊಡ್ಡ ಮಾತೆಲ್ಲ ಮಾತಾಡ್ಬೇಡಿ ಅರ್ಚನಾ ಅವರೇ. ನಿಮಗೆ ನಮ್ಮವ್ರು ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ಬಿಟ್ರಿ. ನೀವು ಈ ಕುಟುಂಬಕ್ಕೆ ಮಾಡಿರೋ ಸಹಾಯನ ಅದನ್ನ ನಾವ್ ಏನ್ ಮಾಡಿದ್ರೂ ತೀರ್ಸಕ್ಕಾಗಲ್ಲ. ನಾನೇನು ಅಪೇಕ್ಷೆ ಇಟ್ಕೊಂಡ್ ಮಾಡ್ಲಿಲ್ವಲ್ಲ. ಮಗು ಪ್ರೀತಿ ಕೊಟ್ಟೆ, ಮಗು ನನಗ್ ವಾತ್ಸಲ್ಯ ಕೊಟ್ಟ. ಅಲ್ಲಿಗಲ್ಲಿಗ್ ಸರಿ ಹೋಯ್ತು. ಅದಕ್ಕೆಲ್ಲ ಬೆಲೆ ಕಟ್ಟೋದಕ್ಕಾಗಲ್ಲ. ಸಾರಿ ಸುಶಾಂತ್, ನೀವು ಶುಭ ಕಾರ್ಯದಲ್ಲಿರುವಾಗ ನಾನು ಈ ರೀತಿ ಹೇಳ್ತಾ ಇರೋದಕ್ಕೆ ಬೇಜಾರ್ ಮಾಡ್ಕೋಬೇಡಿ. ಅಣ್ಣ ಹಾಸ್ಪಿಟಲ್ನಲ್ಲಿರೋದ್ರಿಂದ ನಾನು ಅರ್ಜೆಂಟಾಗಿ ಹೊರಡ್ಲೇಬೇಕು. ಇದಕ್ಕೆ ಸ್ವಲ್ಪ ಸೈನ್ ಮಾಡ್ಬಿಡಿ.